ಮುಖಂಡರು ಹಾಗೂ ಕಾರ್ಯಕರ್ತರೊಂದಿಗೆ ಶಾಸಕ ಕೆ.ವೈ. ನಂಜೇಗೌಡರವರಿಂದ ಹಾಲು ಒಕ್ಕೂಟದ ಅಧ್ಯಕ್ಷರ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಲಾಯಿತು. ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಕಾರ್ಯಾಲಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಚುನಾವಣೆ ನಾಮಪತ್ರ ಸಲ್ಲಿಕೆಗೆ ಮಾಲೂರು ತಾಲೂಕಿನಿಂದ 3 ಅಭ್ಯರ್ಥಿಗಳು ಸ್ಪರ್ಧಿಸಿದ್ದು, ಅದರಲ್ಲಿ ಮಹಿಳಾ ನಿರ್ದೇಶಕರ ಸ್ಥಾನಕ್ಕೆ ಕಾಂತಮ್ಮ ಮತ್ತು ಶ್ರೀನಿವಾಸ್ ರವರು ನಾಮಪತ್ರ ಸಲ್ಲಿಸಿ ಮಾತನಾಡಿದರು. ಬ್ಯೂರೋ ರಿಪೋರ್ಟ್, ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ, ಪುಷ್ಪ, ಮಾಲೂರು. ಆ ಮಾತು ಹೇಳಬಾರ್ದು. ಆ ಮಾತು ಹೇಳಿದರೆ ಆ ಥರ ಹೇಳಿದರೆ ನಾನು ನೋಡಿಲ್ಲ. ಆ ಥರ ಹೇಳಿದರೆ ಕರೆಕ್ಟ್ ಅಲ್ಲ. ಅದು ಕಾಂಗ್ರೆಸ್ಸಿನ ಶಾಸಕರು ನಾವಾಗಿ ಅವರು ಇವತ್ತು ಅಭ್ಯರ್ಥಿಯಾಗಿ ಅಪ್ಲಿಕೇಶನ್ ಹಾಕಿದ್ದಾರೆ. ನಾನು ಸ್ವಾಗತ ಮಾಡ್ತೇನೆ. ಬರಬಾರ್ದು ಅಂತ ನಾವು ಯಾರೂ ಇಲ್ಲ. ಅಲ್ಲ, ವಿರೋಧ ಪಕ್ಷದವರು ಅವರು ಏನೇನು ಮಾಡ್ಕೊಂಡವರು ಬಂಗಾರಪೇಟೆ ಕ್ಷೇತ್ರದಲ್ಲಿ ನಮಗೆ ಯಾರಿಗೂ ಕೂಡ ಅದು ಸಂಬಂಧ ಇಲ್ಲ ಕರ್ಸಿ ಇಲ್ಲ ಏನಾನ ಆಗಿದ್ದರೆ ಕೇಳ್ಬೋದಾಗಿತ್ತು. ಅದು ಕೂಡ ಪ್ರಯತ್ನ ಮಾಡಿಲ್ಲ. ಇದು ಕೂಡ ಇಲ್ಲ ಅವ್ರಿಗೆ. ಅವರು ಮನಸ್ಸಿಗೆ ಬಂದಂಗೆಲ್ಲ ಮಾತಾಡ್ತಾ ಇದ್ದಾರೆ. ನಾವು ಅದನ್ನು ಮಾತಾಡೋಕ್ಕೆ ಹೋದರೆ ನಮಗೂ ಆ ಮಾತಾಡೋರಿಗೂ ಡಿಫ್ರೆನ್ಸ್ ಎದುರಾಗುತ್ತದೆ. ನಾನು ಅದನ್ನು ಮಾತಾಡೋಕ್ಕೆ ಹೋಗಿದ್ದಿಲ್ಲ. ನಾನು ಹೇಳಿದ್ದೀನಿ ಅವಾಗಲೇ, ಕಾಂಗ್ರೆಸ್ನ ಶಾಸಕರು, ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಒಟ್ಟಿಗೆ ಒಗ್ಗಟ್ಟಾಗಿ ಇವತ್ತು ಕೋಲಾರ ಮಿಲ್ಕ್ ಆಡಳಿತ ಮಂಡಳಿ ಕಾಂಗ್ರೆಸ್ ಬರಬೇಕು ಅಂತೇಳಿ ಕೆಲಸ ಮಾಡ್ತದೆ. ಆ ನಂಬಿಕೆನೇ ಬರ್ತದೆ. ಹಗರಣಗಳು ಬಯಲಿಗೆ ಬರುತ್ತಾ ನಿಟ್ಟಿನಲ್ಲಿ ತಡೀತಾ ಇದ್ದಾರೆ, ಅಲ್ಲಿ ಬರೋದಕ್ಕೆ ಬಿಡ್ತಾ ಇಲ್ಲ. ಅವ್ರು ಗಂಭೀರವಾದ ಆರೋಪ ಮಾಡಿದ್ದಾರೆ. ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ 2 ಜಿಲ್ಲೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಲ್ಲೇ ಆಡಳಿತ ಮಂಡಳಿ 5 ವರ್ಷ ಏನಾದರೂ ಹಗರಣಗಳಾಗಿದೆ ಅಂತೇಳಿ ಹೇಳಿದರೆ ನಾನು ತಲೆ ಕೆಡಿಸ್ಕೊಳ್ಬೇಕು. ವೈಯಕ್ತಿಕವಾಗಿ ಮಾತಾಡೋರಿಗೆ ನಾನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ. ಇವತ್ತು ನಾವು ತಗೊಂಡಂಥ ಆಡಳಿತ ಮಂಡಳಿ ಪ್ರಾಜೆಕ್ಟ್ಗೆ ಅವಾಗಲೇ ಹೇಳಿದ್ದೀನಿ, ಸರ್ಕಾರ ಶಾಸಕರುಗಳು ಸಹಕಾರದಿಂದ ಈ ರಾಜ್ಯದಲ್ಲಿ ಯಾವುದೇ ಒಕ್ಕೂಟಗಳು ತಗೊಂಡಂಥ ಒಂದು ದೊಡ್ಡ ಪ್ರಾಜೆಕ್ಟ್ಗಳು ಸಾಲ ಇಲ್ಲದೆ 360 ಕೋಟಿ ರೂಪಾಯಿ ಪ್ರಾಜೆಕ್ಟನ್ನು ಇಲ್ಲಿವರೆಗೂ ಸಾಲಕ್ಕೆ ಹೋಗಿರದೆ ನಮ್ಮ ಆಡಳಿತ ಮಂಡಳಿ 260 ಕೋಟಿ ಕೂಡಿಟ್ಟಂಥ ದುಡ್ಡಲ್ಲಿ 360 ಕೋಟಿ ಪ್ರಾಜೆಕ್ಟ್ಗಳು ಯಾವುದನ್ನು ಮಾಡ್ತಾಯಿದೆ ಈ ಕರ್ನಾಟಕ ರಾಜ್ಯದಲ್ಲಿ ಅಂದರೆ ಕೋಲಾರ ಒಕ್ಕೂಟ. ಈಗಾಗಲೇ ಅವರು ಯಾರು ಹೇಳ್ತಾಯಿದ್ರು ಅವರು ತನಿಖೆಗಳು ಮಾಡೋಕ್ಕೆ ಸೆಷನಲ್ಲೂ ಕೂಡ ಪ್ರಸ್ತಾಪ ಆಗಿದೆ. ಅದಕ್ಕೆ ರಿಪ್ಲೈನ್ ಕೂಡ ಬಂದಿದೆ. ಆ ರೀತಿ ಹಗರಣಗಳಾಗೋಕ್ಕೆ ಅಷ್ಟು ಸಲೀಸಲ್ಲ. ಹಾಲು ಉತ್ಪಾದಕರು, ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಮತ್ತು ಸರ್ಕಾರ ಮತ್ತು ಅಧಿಕಾರಿಗಳಿರ್ತಾರೆ. ಅದೆಲ್ಲ ಸುಳ್ಳು. ನಾನು ಅದರ ಬಗ್ಗೆ ಒಪ್ಪೋದು ಇಲ್ಲ, ಅದ್ರ ಬಗ್ಗೆ ಟೀಕೆ ಮಾಡೋಕ್ಕೂ ಹೋಗೋದಿಲ್ಲ. ಯಾವುದೇ ಹಗರಣಗಳು ನಮ್ಮ ಆಡಳಿತ ಮಂಡಳಿಯಲ್ಲಿ ಆಗಿಲ್ಲ. ನಾವು ಕಾಂಗ್ರೆಸ್ ಶಾಸಕರು, ಅವರು ನಾವು 3 ಸಾರಿ ಶಾಸಕರು ಅಂತಾರೆ. 3 ಸಾರಿ ಶಾಸಕರಾದರೆ ಸೀನಿಯರ್ ಆದ್ರಲ್ಲ. ನಮ್ಮ ಮಂಜಣ್ಣು 2ನೇ ಸಾರಿ, ನಾನು ಕೂಡ 2ನೇ ಸಾರಿ, ರೂಪಮ್ನು 2ನೇ ಸಾರಿ, ಇನ್ನು 4 ಜನ ನಾವು ಇರ್ತೀವಿ. 4 ಜನದಲ್ಲಿ ಸೀನಿಯರ್ ಯಾರು? ವಯಸ್ಸನ್ನು ನಮ್ಗಿಂತ ಸಿಕ್ಕೋರು ಇರ್ಬೋದಪ್ಪ. ಸಿಕ್ಕೋರಾದ್ರೇನು ದೊಡ್ಡಸ್ಕಿ ಯಾರು ಇರ್ತದೆ, ದೊಡ್ಡತನ ಯಾರ ಹತ್ರ ಇರ್ತದೆ, ಅವರೇ ದೊಡ್ಡ ಮನುಷ್ಯ. ಎಲ್ಲರನ್ನು ಒಟ್ಟಿಗೆ ತಗೊಂಡೋಗೋದು ಯಾರಿಗೆ ಮನೋಭಾವನೆ ಇರ್ತದೆ ಅವರೇ ನಾಯಕರು. ನಿಮ್ಮಲ್ಲೆಲ್ಲ ಚೆನ್ನಾಗಿದೆ ಸರ್? ನಾವೆಲ್ಲ ಚೆನ್ನಾಗಿದ್ದೀವಿ ಸರ್. ಈಗ ದೂರನೇ ಕೊಡ್ತೀರಾ ಸರ್ ಮುಂದೆ? ಯಾಕಂದರೆ ಮೇಲಿಂದ ನೋಡಿ, ನಾವು ದೂರು ಕೊಡೋದು ಮತ್ತು ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಎಲ್ಲ ಮುಖ್ಯಮಂತ್ರಿಗಳು, ಪಕ್ಷದ ಅಧ್ಯಕ್ಷರುಗಳು, ನಂಜೇಗೌಡರು ಏನು ಮಾಡ್ತಾರೆ, ಮಂಜಣ್ಣ ಏನು ಮಾಡ್ತಾರೆ, ಅನಿಲ್ ಅವರು ಏನು ಮಾಡ್ತಾರೆ, ಯಾರ್ಯಾರು ಏನೇನು ಮಾಡ್ತಾರೆ ನೋಡ್ತಾ ಇರ್ತಾರೆ. ಏನಪ್ಪ, ಪಕ್ಷಕ್ಕೆ ನಾವೇನಾದರೂ ಡ್ಯಾಮೇಜ್ ಆಗುವಂಥ ತೀರ್ಮಾನ ತಗೊಂಡಾಗ ಹೈಕಮಾಂಡ್ ತುಂಬ, ಕಾಂಗ್ರೆಸ್ ಹೈಕಮಾಂಡ್ ಅಷ್ಟು ಸಲೀಸಲ್ಲ, ತುಂಬ ಸೂಕ್ಷ್ಮವಾಗಿ ಎಲ್ಲ ಅಬ್ಸರ್ವೇಷನ್ ಮಾಡ್ತಾ ಇರ್ತದೆ. ನಾವು ಅದರ ಬಗ್ಗೆ ಮಾತಾಡೋಕೆ ಹೋಗಿದ್ರೆ ಹೈಕಮಾಂಡ್ ಚರ್ಚೆ ಆಗಿದೆಯಾ ಸರ್ ಈ ಕುರಿತಂತೆ? ನನಗೆ ಗೊತ್ತಿಲ್ಲ. ಗಮನಕ್ಕೆ ಬಂದಿರ್ಬೋದಲ್ಲ. ನಾನು ಹೇಳಿದಲ್ಲ, ನಾನೇನು ಮಾಡ್ತಾ ಇದ್ರು ಕೂಡ ಅವರೆಲ್ಲ ರಿಪೋರ್ಟ್ ಇರುತ್ತೆ ಹೈಕಮಾಂಡಿಗೆ. ಅದು ಯಾರೇನು ಮಾಡ್ತಾ ಇದ್ದಾರೆ ಅಂತೇಳಿ ನಾನು ಹೇಳಕ್ಕೆ ಹೋಗೋದಿಲ್ಲ. ಯಾರೇನು ಒಳ್ಳೆ ಕೆಲಸ ಮಾಡ್ತಾ ಇದ್ರು ಕೂಡ, ಯಾರ್ಯಾರು ಜನ ಸಂಪರ್ಕದಲ್ಲಿದ್ದಾರೆ, ಪಕ್ಷವನ್ನು ಕಟ್ಟುವಂಥದ್ದು ಯಾರ್ಯಾರು ಮಾಡ್ತಾ ಇದ್ದಾರೆ, ಅದನ್ನು ಹೈಕಮಾಂಡ್ ಅಬ್ಸರ್ವೇಷನ್ ಇರ್ತದೆ. ಹೌದು, ಸಚಿವ ಸಂಪುಟ ವಿಸ್ತರಣೆ ಆದರೆ ನಮ್ಮ ಕೋಲಾರ ಜಿಲ್ಲೆಗೆ ಅವಕಾಶ ಬೇಕು. ನಮ್ಮ ಜಿಲ್ಲಾ ಮಂತ್ರಿಗಳು ಸುರೇಶ್ ಅವರು ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ. ನಾವು ಅದನ್ನು ಮಾತಾಡೋಕ್ಕಾಗಲ್ಲ. ನಾವು ಕೋಲಾರ ಜಿಲ್ಲೆಯ ಇಲ್ಲಿವರೆಗೂ ಜಿಲ್ಲಾ ಮಂತ್ರಿಯಾಗಿ ಕೆಲಸ ಮಾಡಿದಂಥ ಬೈರ್ತಿ ಸುರೇಶ್ ಅವರು ನಮ್ಮ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಗೆ, ಜಿಲ್ಲೆಗೆ ಸಂಬಂಧಪಟ್ಟ ಒಳ್ಳೆ ಅವಕಾಶಗಳು ಕೊಟ್ಟಿದ್ದಾರೆ. ಮತ್ತೆ ಸಚಿವ ಸಂಪುಟ ವಿಸ್ತರಣೆ ಮಾಡುವಂಥ ಸಂದರ್ಭ ಬಂದಾಗ 4 ಜನ ಕಾಂಗ್ರೆಸ್ ಶಾಸಕರಿದ್ದೀವಿ, ಇಲ್ಲಿ ಮಂತ್ರಿ ಕೊಟ್ಟಿಲ್ಲ. ನಾವು ಕೊಡಬೇಕು ಅಂತ ನಾವೆಲ್ಲರ ಡಿಮ್ಯಾಂಡ್ಸ್ ಇದೆ. ಯಾರಿಗೆ ಮಂತ್ರಿ ಅವಕಾಶ ಬಂದರೂ ಕೂಡ ನಮ್ಮ ಜಿಲ್ಲೆಗೆ ಸ್ವಾಗತ ಮಾಡ್ತೇವೆ. ಥ್ಯಾಂಕ್ ಯು.